ರಾಜ್ಯಾಧ್ಯಕ್ಷರು, ನಮ್ಮ ಮುಖಂಡರು, ನಮ್ಮ ನಾಯಕರು ಅವರು ಮಾಹಿತಿ ಎಲ್ಲ ಇದರ ಔಟ್ ಲುಕ್ ಏನು ಅನ್ನೋದನ್ನ ಎಲ್ಲ ಕೊಟ್ಟಿದ್ದಾರೆ, ಎಲ್ಲಾನು ಹೇಳಿದ್ದಾರೆ. ಪಟ್ಟಿ ಸಮೇತ ಇಟ್ಕೊಂಡು ಪ್ರತಿಯೊಂದನ್ನು ಕೂಡ ಹೇಳಿದ್ದಾರೆ. ನಾವು ಬಹಳ ಮಹದಾಸೆಯಿಂದ 25,000ದಿಂದ 30,000 ಮಿನಿಸ್ಟ್ರಿಗಳ ಹತ್ರ ಎಲ್ಲ ನಾವು ಹೇಳ್ಬಿಟ್ಟಿದ್ದೀವಿ. ಅದನ್ನು ಸುಳ್ಳಲ್ಲ. ಪರಮೇಶ್ವರ್ ಸಾಹೇಬ್ ಎಷ್ಟು ಜನ ಸೇರಿಸ್ತೀರಪ್ಪ ನೀವು? 30,000ದಿಂದ 50,000 ಜನ ಅಂತ ಹೇಳಿದ್ದೀವಿ, ಬಾಯ್ಬಿಟ್ಟು ಹೇಳ್ಬಿಟ್ಟಿದ್ದೀವಿ. ಹೌದಾ, ಅಷ್ಟು ಜನ ಸೇರಿಸ್ತೀರ ನೀವು? ಆಶ್ಚರ್ಯವಾಗಿ ಕೇಳಿದ್ರು. CM ಆಫೀಸ್ಗೆ ಹೋದಾಗಲೂ CM ಆಫೀಸ್ ಅವ್ರು PS ಕೇಳಿದ್ರೆ ಎಷ್ಟು ಜನ ಸೇರ್ತಾ ಇದ್ದಾರೆ ಸಮಾವೇಶಕ್ಕೆ? ಅಲ್ಲೂ ಅದೇ ಡೈಲಾಗು, 30,000 ಜನ ಹೆಚ್ಚು ಸೇರಿಸ್ತಾ ಇದ್ದೀವಿ ಸರ್ ಅಂತ ಅಲ್ಲೂ ಹೇಳಿದ್ರು. ಎಲ್ಲ ಕಡೆನೂ ನಾವು ಆ ಥರ ಪ್ರಚಾರ ಮಾಡಿಬಿಟ್ಟು, ಇದು ಸಭೆ ಸ್ಟೇಟ್ ಕಮಿಟಿ ಸಭೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸ್ಟೇಟ್ ಕಮಿಟಿ, ಈ ಸ್ಟೇಟ್ ಕಮಿಟಿನಲ್ಲಿ ಪ್ರತಿ ಜಿಲ್ಲೆಯಿಂದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಒಬ್ರು ಇಬ್ರು ದಯಮಾಡಿ ಈ ಸಭೆಗೆ ಹಾಜರಾಗಬೇಕು ಅಂದ್ಬಿಟ್ಟು ನಾವು ಸಭೆ ಸೂಚನಾ ಪತ್ರನ ವಾಟ್ಸಪ್ ಮೂಲಕ ಕಳಿಸಿದ್ವಿ. ಜೊತೆಗೆ ಪರ್ಸನಲ್ ಆಗಿ ಕೆಲವರಿಗೆಲ್ಲ ಫೋನ್ ಮಾಡಿ ದಯಮಾಡಿ ತಾವು ಬರಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ವಿ. ಈ ಸಭೆ ಕರೆದಂತ ಮುಖ್ಯ ಉದ್ದೇಶ ಇಷ್ಟೇ. ಒಂದು, ಈಗಾಗಲೇ ನಾವು ಅಧ್ಯಕ್ಷರಿಗೆ ಹೇಳಿದ ರೀತಿಯಲ್ಲಿ ಫೈನಾನ್ಸ್ ಮ್ಯಾಟರ್